ಚಿತ್ರದುರ್ಗದಲ್ಲಿ ಸೊಸೆಯಿಂದಲೇ ಅತ್ತೆಯ ಭೀಕರ ಹತ್ಯೆ. ಸುತ್ತಿಗೆಯಿಂದ ತಲೆಯನ್ನ ಜಜ್ಜಿ ಸೊಸೆಯೇ ಅತ್ತೆಯ ಹತ್ಯೆ ಮಾಡಿದ್ದಾರೆ. ಚಳ್ಳಕೆರೆ ತಾಲೂಕಿನ ರಾಮಜೋಗಿಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. 60 ವರ್ಷದ ರುದ್ರಮ್ಮ ಸೊಸೆಯಿಂದ ಹತ್ಯೆಗೀಡಾಗಿರುವ ಅತ್ತೆ. ಆರೋಪಿ ಸೊಸೆ ಮುದ್ದಕ್ಕ 38 ವರ್ಷದ ಮುದ್ದಕ್ಕನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅತ್ತೆ ಸೊಸೆ ನಡುವೆ ಯಾವಾಗಲೂ ಕೂಡ ಜಗಳ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅತ್ತೆಯ ಕೊಲೆ ಮಾಡಿದಾಳೆ ಸೊಸೆ. ಅತ್ತೆ ಮೇಲೆ ದ್ವೇಷವಿಟ್ಕೊಂಡು ಹತ್ಯೆ ಮಾಡಿದಾಳೆ ಸೊಸೆ. ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. 38 ವರ್ಷದ ಮುದ್ದಕ್ಕ ಸೊಸೆಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅತ್ತೆ ಸೊಸೆ ಮಧ್ಯೆ ಯಾವಾಗಲೂ ಕೂಡ ಜಗಳ ಆಗ್ತಾ ಇತ್ತು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಸುತ್ತಿಗೆಯಿಂದ ಅತ್ತೆಯ ತಲೆಗೆ ಹೊಡೆದು ಅತ್ತೆಯ ಕೊಲೆ ಮಾಡಿರುವಂಥದ್ದು. ಆರೋಪಿ ಸೊಸೆಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅತ್ತೆ ಮೇಲೆ ದ್ವೇಷವಿಟ್ಕೊಂಡು ಹತ್ಯೆ ಮಾಡಿದಾಳೆ ಸೊಸೆ. ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಸೊಸೆಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನಾಯಕ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಸೊಸೆಯೇ ಅತ್ತೆಯ ಕೊಲೆ ಮಾಡಿರುವಂಥದ್ದು, ಕೊಲೆಗೆ ಏನ್ ಕಾರಣ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಆರೋಪಿಯನ್ನ ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಏನೇನು ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇದೆ? ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ರಾಮಜೋಗಿಯಲ್ಲಿ ನಿನ್ನೆ ಒಂದು ಅನುಮಾನಾಸ್ಪದ ಸಾವು ನಡೆದಿತ್ತು. ಆ ಸಾವಿನಲ್ಲಿ ಏನು ಇದು ಹತ್ಯೆ ಅನ್ನುವಂತ ಅನುಮಾನ ಎಲ್ಲ ಕೂಡ ವ್ಯಕ್ತವಾಗಿತ್ತಂತದ್ದು. ಆದ್ರೆ ಇದು ಯಾರು ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ತನಿಖೆಯಲ್ಲಿ ಈಗ ಬಯಲಾಗಿರುವಂತದ್ದು. ಏನು ಚಿತ್ರದುರ್ಗ ರಾಮಜೋಗಿಹಳ್ಳಿ ಗ್ರಾಮದ ನಿವಾಸಿ ರುದ್ರಮ್ಮ ಇದ್ದಾರೆ, ಇಲ್ಲಿ ಕೊಲೆಯಾಗಿರುವಂತದ್ದು. ಈ ರುದ್ರಮ್ಮ ತನ್ನ ಸೊಸೆ ಈ ರುದ್ರಮ್ಮನಿಗೆ ಸುತ್ತಿಗೆಯಿಂದ ಹೊಡೆದು ಜಜ್ಜಿ ಈ ಕೊಲೆಯನ್ನ ಮಾಡಿರುವಂತದ್ದು ಈಗ ಪ್ರಕರಣದಲ್ಲಿ ಬಯಲಾಗಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪೊಲೀಸರು ತನಿಖೆಯನ್ನ ಮಾಡಿರುವಂತದ್ದು. ತನಿಖೆಯಲ್ಲಿ ಈ ಸೊಸೆ ಮುದ್ದಕ್ಕ ಏನಿದಾವೆ ಆಕೆ ಮುದ್ದಕ್ಕನನ್ನು ಈಗ ವಶಕ್ಕೆ ತೆಗೆದುಕೊಂಡು ಪ್ರಾಥಮಿಕವಾಗಿ ವಿಚಾರಣೆ ಮಾಡಿದಾಗ ಏನು ಮೊದಲಿಂದಲೂ ಕೂಡ ಸೊಸೆ ರುದ್ರಮ್ಮ ಜೊತೆ ಮುದ್ದಕ್ಕ ಅಷ್ಟಾಗಿ ಹೊಂದಾಣಿಕೆಯನ್ನ ಮಾಡ್ಕೊಂಡಿರ್ಲಿಲ್ಲ. ಪ್ರತಿ ಸಾರಿ ಕೂಡ ಜಗಳನ್ನ ಮಾಡ್ತಾ ಇದ್ದಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಅದರ ಹಿನ್ನೆಲೆಯಲ್ಲಿ ಈಗ ರಾತ್ರಿ ಅತ್ತೆ ಸೊಸೆ ಜಗಳ ಕಾಮನ್, ಅದ್ ನಡೀತಾನೆ ಇರುತ್ತೆ. ಆದ್ರೆ ಇದು ಕೊಲೆ ಮಾಡುವಷ್ಟರ ಮಟ್ಟಿಗೆ ವಿಕೋಪಕ್ಕೆ ತಿರುಗಿದ್ಯಾಕೆ? ಅಕ್ಕಪಕ್ಕದ ಮನೆಯವರು ಅಥವಾ ಈ ಏನ್ ರುದ್ರಮ್ಮ ಇದ್ದಾರೆ ಅವ್ರ ಮಗ ಅವ್ರೇನಾದ್ರೂ ಈ ಘಟನೆ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದಾರಾ? ಸದ್ಯ ಈ ಪ್ರಾಥಮಿಕ ವಿಚಾರಣೆಯಲ್ಲಿ ತಿಳಿದು ಬಂತಕ್ಕಂಥದ್ದು ಏನು ರುದ್ರಮ್ಮ ಮತ್ತೆ ಮುದ್ದಕ್ಕನ ನಡುವೆ ಇದ್ದಂತ ಜಗಳವೇ ಇದಕ್ಕೆ ಮುಖ್ಯ ಕಾರಣ ಅನ್ನುವಂಥದ್ದು ಈಗ ತಿಳಿದು ಬರುವಂತದ್ದು. ವಿಚಾರಣೆಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸೌಮ್ಯ. ಓಕೆ, ಈಗ ಅಂದ್ರೆ ಅಕ್ಕಪಕ್ಕ ಇರುವಂತವ್ರು ಆ ನಿವಾಸಿಗಳು ಏನ್ ಹೇಳ್ತಾ ಇದ್ದಾರೆ? ಸದ್ಯ ರಾತ್ರಿ ಏನು 3:30 ಸಮಯಕ್ಕೆ ಈ ಕೊಲೆ ನಡೆದಿರುವಂತದ್ದು. ಈ ಕೊಲೆಯನ್ನ ನೋಡಿರೋ ಪ್ರತ್ಯಕ್ಷದರ್ಶಿಗಳು ಅಕ್ಕಪಕ್ಕದವರು ಯಾರಿಲ್ಲ. ಆದ್ರೆ ಈ ಕಂಪ್ಲೇಂಟ್ ಅಲ್ಲಿ ಮೃತ ರುದ್ರಮ್ಮ ಆಕೆಯ ಗಂಡನೇ ಈ ಕೊಲೆಯನ್ನ ನೋಡಿದ್ದಾಗಿ ಕಂಪ್ಲೇಂಟ್ ಅಲ್ಲಿ ದೂರು ದಾಖಲೆ ಮಾಡಿರುವಂತದ್ದು. ಆ ಹಿನ್ನೆಲೆ ಪ್ರಕಾರ ಈ ಅತ್ತೆ ಮತ್ತೆ ಸೊಸೆಯ ಜಗಳವೇ ಇದಕ್ಕೆ ಕಾರಣ ಅನ್ನುವಂಥದ್ದನ್ನ ಈಗ ಹೊರಗಾಕಿರುವಂತದ್ದು. ಥ್ಯಾಂಕ್ ಯು ವಿನಾಯಕ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.